ಮದುವೆ ಆಗಿದ್ದವರು ನನ್ನ ತಮ್ಮನೇ. ಇವಾಗ 1 ವರ್ಷದಿಂದಲೇ ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ನನ್ನ ಗಂಡ ಬಿಟ್ಬಿಟ್ಟು ಒಂದು 10 ವರ್ಷ ಆಯಿತು. ನಾನು ನನ್ನ ಮಗಳು ಮುಂಜಾನೆ ಮನೆಯಲ್ಲಿರ್ತಾ ಇದ್ದು. ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ. ನಾನು ಬಟ್ಟೆ ವ್ಯಾಪಾರಕ್ಕೆ ಹೋದಾಗ ನನ್ನ ಮನೆಯಲ್ಲಿ ಇದ್ದಿರೋ ಟೈಮಲ್ಲಿ ಎದ್ದು ಬಂದು ಮಕ್ಕಳಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ರು. ಅವನು 5 ಜನ ಬಂದು ಜಾನು, ಮಹಿಮರಾಜು, ವಂಶಿ, ದೇವರಾಜು, ಸಾಯಿನಾಥ್ ಅಂತ ಬಂದು ಮನೆ ಹತ್ರ ಎಲ್ಲ ಟಾರ್ಚರ್ ಕೊಡ್ತಾ ಇದ್ರು. ಅವನು ಇದಕ್ಕೆ ಮುಂಚೆನೇ ಇವಾಗ 1-2 ವರ್ಷ 3 ವರ್ಷ ಮುಂಚೆನೆ ಮರ್ಡರ್ ಮಾಡಿಬಿಟ್ಟು ಕುತ್ತಿಗೆ ಹೋಗ್ಬಿಟ್ಟು ಹೋಗಿದ್ನಲ್ಲ ಸರ್, ಜೈಲಿಗೆ ಹೋಗಿದ್ದು ವಿಜಯ್ ಜಾನಪದ. ಅವ್ರ ಮನೆ ನಮ್ಮ ಮುಂದ್ಗಡೆ, ಅವ್ರ ಮುಂದೆನೇ ಇರೋದು, ನಮ್ಮ ಮನೆ ಮುಂದ್ಗಡೆನೇ ಅವ್ರದಿರೋದು. ಅದರಿಂದ ಏನೇನೋದಕ್ಕೂ ಮಕ್ಕಳು ಭಯ ಪಡ್ತಾ ಇದ್ರು, ಅವ್ರು ನೋಡೋಕ್ಕೂ ಭಯ ಪಡ್ತಾ ಇದ್ರು. ಅದರಿಂದ ನಾನು ಯಾರು ಏನಾದರೂ ಅನ್ಕೊಳ್ಳಿ, ನಾನು ಮಾತಾಡಬೇಡಿ, ನೀವು ಆರಾಮಾಗಿ ಸುಮ್ಮನೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೆ. ಆ ಥರ ಬಂದು ಮಾಡ್ತಾ ಇದ್ರೆ ಅವ್ನು ಬಂದು 5 ತಿಂಗಳಿಂದ ತುಂಬ ಟಾರ್ಚರು. ನೈಟ್ ಒಂದು 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಕುಡಿಯೋಕ್ಕೆ, ನೈಟೆಲ್ಲ ಅದೆಲ್ಲೋ ವೈಟ್ ಒಂಥರ ಬೋರ್ಡ್ ಥರ ಇಲ್ಲ ಹಾಕೊಳ್ಳೋದು, ಅದೇನೋ ವಾಸನೆ ನೋಡೋದು, ಕುಡಿಯೋದು, ಅದೆಲ್ಲ ನಮ್ಮ ಮನೆ ಮುಂದ್ಗಡೆನೇ ಕುತ್ಕೊಂಡೆಲ್ಲ ಕುಡಿತಾ ಇದ್ರು. ಅವ್ರ ಜೊತೆಗೆ ಇನ್ನೊಂದು 3 ಜನ 5 ಜನ ಬರ್ತಾ ಇದ್ರು. ಬಾಲು, ಮಹೇಶ, ಅವ್ರು ಇವರೆಲ್ಲ ಒಂದು ಜೊತೆ ಫ್ರೆಂಡ್ಸ್ ಬೇರೆಯವ್ರು ಕೂಡ ಬರ್ತಾರೆ. ಎಲ್ಲ ಮನೆ ಮುಂದ್ಗಡೆನೆ ಸರ್, ಎಲ್ಲ ಕುಡ್ಕೊಂಡಿರ್ತಾ ಇದ್ರು. 10 ಗಂಟೆ 12 ಗಂಟೆ ಆದ್ರು. ನಾನು ಇಬ್ಬರನ್ನ ಹೆಣ್ಮಕ್ಳನ್ನ ಇಟ್ಕೊಂಡು ಕಿಟಕಿಯಲ್ಲಿ ನೋಡ್ಕೊಂಡು ತಿಂತಾ ಇದ್ದೆ ಸರ್, ಭಯ ಪಡ್ಕೊಂಡು. ಇನ್ನು ಜಾಸ್ತಿ ಏನಾದ್ರು ಕುಡಿದ್ರು 11 ಗಂಟೆ ಆ ಟೈಮಲ್ಲಿ ಬಂದು ಬಾಗಿಲು ತಟ್ಟೋದು ಇದೆಲ್ಲ ಮಾಡ್ತಾ ಇದ್ರು. ನಾನು ಮಕ್ಕಳಿಗೆ ಅವ್ರು ಕೇಳಿಸ್ಬಾರ್ದು ಅಂತ ಕೂಲರ್ ಆಗಿಬಿಟ್ಟು ಸೌಂಡ್ ಬರೋ ಥರ ನಾನು ಬಾಗಿಲ ಹತ್ರನೇ ಕುತ್ಕೊಳ್ತಾ ಇದ್ದೆ ಸರ್. ಏನಾದರೂ ಬಂದರೂ ಫಸ್ಟ್ ನನ್ನನ್ನೇ ಸಾಯಿಸ್ಬಿಡಿ, ನಮ್ಮ ಮಕ್ಕಳಿಗೆ ಏನಾಗಬಾರ್ದು ಅಂತ. ಆ ಥರ ಮಾಡ್ಕೊಂಡು ಬರ್ತಾ ಇದ್ದೆ. ಒಂದ್ಸತಿ ನನ್ನ ತಮ್ಮಗೆ ಶನಿವಾರನೇ ಇದೆ ಸರ್, ಎಲ್ಲ ಟಾರ್ಚರ್ ಮಾಡ್ತಾ ಇದ್ರು. ನನ್ನ ಬದುಕಕ್ಕಾಗ್ತಾ ಇಲ್ಲ. ಫಸ್ಟ್ ಒಂದು ಪಕ್ಕ ಚಿಕ್ಕದಾಗಿದ್ರು, ಅವಾಗೇನೋ ಏನೋ ನೋಡ್ಕೊಂಡು ಬಂದು ಇವಾಗ ಮಕ್ಕಳು ಇಬ್ಬರು ಮೆಚೂರಿಟಿ ಆಗಿದ್ದಾರೆ. ಇವ್ರು ಏನು ಮಾಡ್ತಾರೆ, ಯಾವ ಟೈಮಲ್ಲಿ ಏನೋ ವ್ಯಾಪಾರಕ್ಕೆ ಹೋಗ್ತೀನಿ ಅಂದರೆ ನನಗೆ ಆಗಿಲ್ಲ, ಯಾರು ತಗೊಂಡ್ಬಂದು ಅಂತಾರೆ. ನಾನು ಸ್ವಲ್ಪ ನೋಡ್ಕೊಳ್ಳೋದ್ರೆ ನಾನು ಇದನ್ನು ಬಿಡೋಕ್ಕಲ್ಲ, ನಾನು ಹೇಳ್ತೀನಿ ಅಂತ ಅವನು ಹೇಳ್ದ. ಶನಿವಾರ ಹೇಳಿದ್ದೇನಂತೆ, ನಿಮ್ಗೆ ಹೆಣ್ಮಕ್ಳು ಇದ್ದಾರಲ್ಲ, ನಿಮ್ಗೆ ಅಕ್ಕ ತಂಗಿಯವರು, ಅವ್ರು ಯಾರನ್ನ ಹೇಳ್ತೀರಾ, ಈ ಮನೆ ಕಡೆ ಬರಬೇಡಿ, ನೀವು ಆ ಕಡೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಷ್ಟೇ ಅವ್ರು ಹೇಳಿರೋದು. ಅವ್ರು ತಪ್ಪಾಗಿ ಏನೂ ಮಾತಾಡಿಲ್ಲ ಪ್ರತಾಪ್. ಅಷ್ಟೊಳಗಡೆ ಹೌದೇನೋ, ನೀನು ಹೇಳಕ್ಕೆ ನೀನು ಯಾವನೋ, ನಿಮ್ಗೆ ಎಷ್ಟು ಗಳಿಸಿದೆ ಅವನೇನೋ ಸಿನಿಮಾ ಡೈಲಾಗ್ ಅಲ್ಲ ಅಷ್ಟೇ. ನಾವು ಬರ್ದಿರೋ ಮುಂಚೆನೋ ನಿಮ್ದು, ನಾವು ಬರೆದ ಮೇಲೆ ನಮ್ಮದೇ ಇದೆಲ್ಲ ಅಡ್ಡ, ಅದೆಲ್ಲ ಡೈಲಾಗ್ ಎಲ್ಲ ಇಟ್ಕೊಂಡಿದ್ರು ಸರ್ ಅವರೆಲ್ಲ. ಅಷ್ಟೇ ಸಾಯಂಕಾಲ ನಾನು ನಮ್ಮಪ್ಪ ಅವ್ರ ಮನೆ ಹತ್ರ ಹೋದೆ ಸರ್. ಮನೆ ಹತ್ರ ಹೋದ ತಕ್ಷಣ ನನ್ನ ತಮ್ಮನೂ ಇರಲಿಲ್ಲ, ಅವ್ನು ಕಷ್ಟಕ್ಕೆ ಹೋಗಿದ್ದ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದೀನಿ ಅಷ್ಟೇ. ಇವರೆಲ್ಲ ಬಂದ್ರು 5 ಜನ. ನಮ್ಮ ಮನೆ ಹತ್ರನೇ ವಿಜಯ, ಬಾಲು ಅವರಲ್ಲೇ ನಿಂತ್ಕೊಂಡು ಅವ್ರಿಗೇನು ಹೇಳಿ ಕಲಿಸಿದ್ರು ಸರ್. ನಾನು ನೋಡಿದೆ, ಅವ್ರು ಹೇಳ್ಬಿಟ್ಟು ಕಲಿಸಿದ್ರು. ಅವ್ರು ಹೇಳಿದ ತಕ್ಷಣ ಅವ್ರು ಏನೋ ಸುಮ್ಮನೆ ಹಾಡುಗಳು ಹೇಳ್ಕೊಂಡು ಸುಮ್ಮನೆ ಏನೋ ಮಾತಾಡೋ ಥರನೇ ಅವ್ರಿಗಂತ ಹೋದ್ರು. ನಾನು ಯಾಕೆ ಇವ್ರು ಬರ್ತಾ ಇದ್ದೀರ ಅಂತ ಅವ್ರ ಕಡೆ ನಾನು ನೋಡ್ತಾನೆ ಇದ್ದೀನಿ ಅಷ್ಟೇ. ಒಂದು 5 ನಿಮಿಷದಲ್ಲಿ ಸರ್, ಏನು ತುಂಬ ಟೈಮ್ ಇಲ್ಲ, ಏನಾದರೂ ಬಂದು ಮಾತಾಡ್ತಾರೇನೋ, ಏನಾದರೂ ಹೇಳ್ತಾರೇನೋ ಅಂತ ಅನ್ಕೊತಾ ಇದ್ದೀನಿ ಅಷ್ಟೇ. ನನ್ನ ತಮ್ಮ ಬಸ್ ಸ್ಟ್ಯಾಂಡಿಂದ ಬಂದು ಗಾಡಿ ನಿಲ್ಲಿಸಿದೆ. ಬಂದ ತಕ್ಷಣ ಅವ್ನು ಯೋಚಿಸ್ಬಿಟ್ಟು ಸರ್, ನಮ್ಮ ಚಿಕ್ಕಪ್ಪ ಪಕ್ಕದಲ್ಲೇ ನಮ್ಮ ಮನೆ ಇರೋದು, ನಮ್ಮ ಚಿಕ್ಕಪ್ಪದು. ಆಯ್ತು ಏನಾಯ್ತು ಏನು ಅಂತ ಕಿಚ್ಕೊಂಡಂಗೆ ಬಂದರು ಅಷ್ಟೇ ಸರ್. ಅವ್ರನ್ನ ಚಚ್ಚಿಬಿಟ್ಟಿದ್ದಾರೆ. ನನ್ನ ತಮ್ಮ ಇನ್ನೂ ಒಬ್ಬನ ಮನೆಯಲ್ಲಿಂದ ಆಚೆ ಬಂದಿಲ್ಲ, ಅವ್ರನ್ನ ಚಚ್ಚಿಬಿಟ್ಟಿದ್ದಾರೆ ಸರ್. ನಮ್ಮ ಈ ಕಡೆ ನೋಡ್ಕೊತಾ ಇದೀವಿ ಅಷ್ಟೇ ಸರ್. ಅಷ್ಟಾಗಿದೆ ಸರ್. 5 ನಿಮಿಷದಲ್ಲೇ ಒಬ್ಬನ ನೋಡಿದ ತಕ್ಷಣ ಇನ್ನೊಬ್ಬರನ್ನ ಚಚ್ಚಿಬಿಟ್ಟು ಎಲ್ಲ ಹೊರಡೋದು ಸರ್. ಇಷ್ಟ ಆಗಿದೆ. ನಮಗೆ ನ್ಯಾಯ ಕೊಡಿಸಿ ಅಂತ ನನ್ನ ಮಕ್ಕಳಿಗೆ, ಹೆಣ್ಮಕ್ಳಿಗೆಲ್ಲೋ ಏನೋ ಮಾಡಿದ್ದಾರೆ, ಆಗೋದ್ಮೇಲೆ ಎಲ್ಲರೂ ಕನ್ನ ಮಾಡಿ ಅದು ಮಾಡಿ ಏನು ನ್ಯಾಯ ಸರ್? ಇದ್ದಾಗಲೇ ಇಲ್ಲ, ನನ್ನ ಮಕ್ಕಳಿಗೆ ಶಿಕ್ಷೆ ಆಗಬೇಕು. ಹೆಣ್ಮಕ್ಳಿಗೆ ಏನಾದರೂ ಮಾಡಿದ್ರೆ ಯಾರು ಸರ್ ಇದು ಮಾಡೋರು? ನಮ್ಗೆ ಯಾವ ಸಪೋರ್ಟ್ ಇಲ್ಲ, ನನ್ನ ಸಪೋರ್ಟ್ ಇಲ್ಲ ಸರ್. 10 ವರ್ಷದಿಂದ ನಾನು ಒಬ್ಬರಿಗೆ ಕಷ್ಟಪಟ್ಟು ನನ್ನ ಮಕ್ಕಳಿಗೆ ಓದಿಸ್ಕೊಂಡು ಸರ್. ಇವಾಗ ನನ್ನ ಮಕ್ಕಳಿಗೆ ಏನು ಮಾಡ್ತಾರೆ ಭಯ. ನನ್ನ ತಮ್ಮ ನನ್ನ ಸಪೋರ್ಟ್ ಆಗಿದ್ದ, ನಾನು ಅಲ್ಲಿಂದ ಬಂದಿದ್ದೆ. ನಮ್ಮಪ್ಪ ಅವರು ನನ್ನ ತಮ್ಮ ಅವ್ರು ಸಪೋರ್ಟ್ ಆಗಿದ್ದಾರೆ ಅಂತ ಅವ್ರು ನೋಡ್ಕೊಂಡು ಬದುಕ್ತಾ ಇದ್ದಾರೆ ಸರ್. ಇವಾಗ ಯಾರು ನೋಡ್ಕೊಂಡು ನಾನು ಬದುಕಬೇಕು? ನನ್ನ ಮಕ್ಕಳಿಗೆ ಯಾವ ಸರ್ ಗ್ಯಾರಂಟಿ? ಯಾವ ಜನ ಬಂದು ಏನು ಮಾಡ್ತಾರೋ ಅಂತ ಭಯ ಪಡ್ಕೊಂಡು ಬದುಕ್ತಾ ಇದ್ದಾರೆ ಸರ್. ಕೇಳಕ್ಕೊಂಡು ಇವಾಗ ಅವ್ರು ನೆನ್ಸು ಕೇಳ್ಕೊಂತ ಇದ್ದಾರೆ ಸರ್. ನಾವು ಈ ಮಾತುಗಳೆಲ್ಲ ಕೇಳ್ಕೊಂಡು ಅದು ಆ ಭಯದಲ್ಲಿ ಸತ್ತೋಗ್ತಿದ್ದೀವಿ ಸರ್. ಸುಮ್ಮನೆ ನನ್ನಿಂದ ನಮ್ಮ ಮಕ್ಕಳಿಗೆ ನಮ್ಮ ತಮ್ಮ ನನ್ನ ಚಿಕ್ಕಪ್ಪ ಸತ್ತೋದ್ರು ಸರ್. ನಮಗೆ ನ್ಯಾಯ ಕೊಡಿಸಿ ಅಂತ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊಂತ ಇದ್ದೀವಿ ಸರ್. ಅಷ್ಟೇ. ಬಂದ್ಮೇಲೆ ಬಂದು ಸಾಯಿಸೋದು ನಮ್ಮನ್ನೇ ಸಾಯಿಸ್ತಾರಂತೆ ಸರ್. ಅವ್ರು ಸಾಯಿಸ್ತಾರಂತೆ ಸರ್. ಬಂದ್ಮೇಲೆ ಪೊಲೀಸರು ಇದ್ರೆ ನಮ್ಮ ಹೆಸರು ಜಾನನಾಥ, ಬರ್ತಲೆ ಗ್ರಾಮ, ನೀವು 40 ವರ್ಷ 45 ವರ್ಷದಿಂದ ನಾವು ಪಕ್ಕದಲ್ಲೇ ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಜೀವಿಸ್ತಾ ಇದ್ದೀವಿ. ಇದಕ್ಕೆ ಕೊಲೆ ಮಾಡಿರೋದಕ್ಕೆ ಕಾರಣ ಏನಂದ್ರೆ ಯಾವ
ಹಿಂದೆನೇ ಬಂದ್ಬಿಟ್ರು, ನನ್ನ ಹಿಂದೆನೇ ಮಾತಾಡ್ಕೊಂಡು ನಾನು ಬಂದಿದ್ದೆ ನೋಡಿಲ್ಲ ಅಂತ ನಿಮ್ಮ ಮಾವ ಹೇಳಿದ್ದಾರೆ ಅಂತ ಹೇಳ್ದು ಬಂದು ನಮ್ಮ ಮಾವ ಬಸ್ಸಾಗಿ ಹೋಗಿದ್ದ. ಆವಾಗಿಂದನೇ ಗಾಡಿಯಲ್ಲಿ ಬಂದ, ಅವರೆಲ್ಲ ಮಾತಾಡ್ತಾ ಇದ್ದ. ನಮ್ಮ ಮಾವ ಗಾಡಿಯಿಂದ ಬಂದ ತಕ್ಷಣ ಇಲ್ಲಿ ಬಿಟ್ಬಿಟ್ರು. ನಮ್ಮ ಮಾವ ಆಟಲ್ಲಿ ಹುಚ್ಚೋದ್ರ ಆಟಲ್ಲಿ ಹೋಗ್ಬೋದು, ನಮ್ಮ ಕಣ್ಣಾರ ನೋಡ್ತಾನೆ ಇದ್ದೀವಿ. ನಮ್ಮ ಮಾವ ನಮ್ಮ ಅಪ್ಪನೂ ಬಂದು ನೋಡಲ್ಲ, ಯಾರು ಬಂದು ನೋಡಲ್ಲ. ನಮ್ಮ ಮೂವತ್ತ ನಮ್ಮ ಮಾವ ಮತ್ತೆ ಇಂಥ ಹೆಣ್ಮಕ್ಳು ಯಾರು ಇದಾಗಲ್ಲ ಸರ್. ಕಾಸೆಲ್ಲ ಎಷ್ಟಾದ್ರೂ ಕಟ್ಬಿಟ್ಟು ಕಾಸೆಲ್ಲ ಬಂದಿಸ್ಬಿಟ್ಟು ಯಾರಾದ್ರೂ 2 ವರ್ಷದಲ್ಲಿ 2 ತಿಂಗಳಲ್ಲಿ ನೋಡಿ ಮತ್ತೆ ಆಗಲ್ಲ ಬರ್ತೀನಿ ಅಂತ ಏನೋ ಹೇಳೋದು. ನಮಗೆ ಪೊಲೀಸವರೆಲ್ಲ ಗೊತ್ತುಬಿಡು, ಅವಾಗ ಗೊತ್ತುಬಿಡು, ಇವ್ರು ಗೊತ್ತುಬಿಡು. ಮತ್ತೆ ನನ್ನ ತಂಗಿಯಣ್ಣನೂ ಹೇಳ್ತಾ ಇದ್ರು ಹಂಗು ಹಿಂಗು ಅಂತ. ನಿಮ್ಮ ಹೆಸರೇನು? ಯಾರು ಈ ಥರ ನಿಮ್ಗೆ ಹೇಳಿಕೆ ಕೊಟ್ಟಿರೋದು? ನನ್ನ ಹೆಸರು ಚೀತು, ನನ್ನ ಜಾಸ್ತಿ ಹೇಳ್ತೀನಿ ಮೈನು ಅಂತ. ಅವರೆಲ್ಲ ಗ್ರೂಪಲ್ಲಿ ಇದ್ರು ಸರ್ 5 ಜನನು. ನನ್ನನ್ನು ಜಾಸ್ತಿ ಮಾತಾಡ್ತಿದ್ದ ಅವನೇ ಸರ್. ಯಾರ್ಯಾರು ಗಮನಕ್ಕೆ ತಂದಿದ್ರಿ ಇವೆಲ್ಲ ನೀವು? ಮೈನಾಜು, ಜಾನು, ವಂಶಿ, ಜಯರಾಜು, ಸಾಯಿನಾಥ್. ಅಲ್ಲ, ಯಾರ್ಯಾರಿಗೆ ಹೇಳಿದ್ರಿ ಈ ಮಾಹಿತಿ ನೀವು? ಹೋಗ್ತೀವಿ ಸರ್ ನಾನು ಹೇಳಿದ್ದು. ಎಲ್ಲರಿಗೂ ಹೇಳಿದ್ರೆ ಹೆಣ್ಮಕ್ಳು ಹೇಳೋಕ್ಕಾಗಲ್ಲ ಸರ್. ಅದಕ್ಕೆ ಹೇಳಿದ್ರು ನೀವು ಸ್ಕೂಲ್ ಬಿಟ್ಬಿಡ್ತಾರೆ, ನಾನು ಹೋಗ್ಬೇಕು ಅಂತ. ಆಗ ಇದ್ದು ನನ್ನ ಮಾವ ಮಾತ್ರ ಹೇಳಿದೆ ಸರ್. ಟೀಚರ್ಸ್ಗೆ ಯಾರಿಗೆ ಹೇಳಿದ್ರಿ ನೀವು? ಟೀಚರ್ಸ್ಗೆ ಯಾಕೆ ಸರ್ ಅಂತಿದ್ದೆ ಸರ್. ಆ ಸರ್ ಹೇಳಿದೆ, ಹೆಡ್ ಮಾಸ್ಟರ್ ಸರ್ ಅಂತಿದ್ದಾರೆ ಸರ್. ಆ ಸರ್ ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ವಾ? ಪೊಲೀಸರು ಹೇಳಿಲ್ವಾ? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.